ಎಜೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದಂತಹ ಚಳಿಗಾಲದ ಅಧಿವೇಶನಕ್ಕೆ ಇಂದು ತೆರೆ ಬಿದ್ದಿದ್ದು 17 ಬಿಲ್ಗಳು ಅಂಗೀಕಾರವಾಗಿವೆ. ಡಿಸೆಂಬರ್ 4ರಿಂದ ಆರಂಭವಾಗಿದ್ದ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಇಂದು ಮುಕ್ತಾಯಗೊಂಡಿದ್ದು, ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ. ಈ ಬಾರಿ ದೀರ್ಘಾವಧಿ ಚರ್ಚೆಯಾಗಿದ್ದು 17 ಬಿಲ್ಗಳನ್ನು ಅಂಗೀಕರಿಸಲಾಗಿದೆ. ಇನ್ನು 150 ಗಮನ ಸೆಳೆಯುವ ಸೂಚನೆಗೆ ಚರ್ಚೆಯಾಗಿದ್ದು, ಅಧಿವೇಶನ ಅತ್ಯಂತ ಸಂತೋಷ ತಂದಿದೆ ಎಂದು ಯುಟಿ ಖಾದರ್ ಹೇಳಿದ್ದಾರೆ. ಈ ಬಾರಿಯ ವಿಧಾನಸಭಾ ಕಲಾಪದಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತಾಗಿ ವಿಶೇಷ ಚರ್ಚೆಯಾಗಿದ್ದು, 42 ಶಾಸಕರು 11 ಗಂಟೆ 4 ನಿಮಿಷಗಳ ಕಾಲ ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತು ಮಾತನಾಡಿದ್ದಾರೆ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ 11 ಗಂಟೆ 11 ನಿಮಿಷಗಳ ಕಾಲ ಚರ್ಚೆಯಾಗಿದ್ದು, ಸಿಎಂ ಉತ್ತರವನ್ನ ಸಹ ಕೊಟ್ಟಿದ್ದಾರೆ. ಇನ್ನು ಪ್ರಮುಖವಾಗಿ 2 ದಿನ ಬರಗಾಲದ ಮೇಲೆ ಚರ್ಚೆಯಾಗಿದ್ದು, ಇದಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಉತ್ತರ ಕೊಟ್ಟಿದ್ದಾರೆ ಎಂದು ಸ್ಪೀಕರ್ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಳಗಾವಿನ ನಡೆಯುವಂತಿರುವಂತಹ 16 ವಿಧಾನಸಭೆಯ 2ನೇ ಅಧಿವೇಶನ ಇವತ್ತು ಬೆಳಗಾವಿನಲ್ಲಿ ತಾರೀಕು 4ರಿಂದ ಪ್ರಾರಂಭ ಆಗಿ ಇವತ್ತು 15 ತಾರೀಕು ಪೂರ್ಣಗೊಂಡಿದೆ. ಸುಮಾರು ಇದರಿಂದಾಗಿ 2023ನೇ ಇಸವಿಯಲ್ಲಿ ನಾವು 28 ದಿನಗಳ ಕಾಲ ಇವತ್ತು ಅಧಿವೇಶನ ನಡೆಸಿದಂತಾಗಿದೆ. ಇದನ್ನು ಕೂಡ ಸೇರಿಕೊಂಡು ಈ ಒಂದು ಅಧಿವೇಶನದಲ್ಲಿ ಬಹುಶಃ ಅತ್ಯಂತ ಯಶಸ್ವಿಯಾಗಿ ಶಾಸಕ ಮಿತ್ರರು ಬಹಳಷ್ಟು ಆಸಕ್ತಿಯಿಂದ ಭಾಗವಹಿಸಿದ್ದಾರೆ. ಶೇಕಡವಾರು ಸುಮಾರು 88% ಶಾಸಕರು ಇವತ್ತು ಭಾಗವಹಿಸಿದ್ದಾರೆ. ಅದರ ಜೊತೆಯಲ್ಲಿ ದೀರ್ಘಕಾಲದ ಚರ್ಚೆ ಕೂಡ ಇವತ್ತು ಆಗಿದೆ. ಇವತ್ತು ಬಹುಶಃ ಬಹಳಷ್ಟು ಸಮಯಾವಕಾಶದೊಂದಿಗೆ ದೀರ್ಘವಾದ ಚರ್ಚೆಯೊಂದಿಗೆ ಅತ್ಯಧಿಕ ಬಿಲ್ಗಳು 17 ಬಿಲ್ಗಳು ಇವತ್ತು 17 ಬಿಲ್ಗಳು ಇವತ್ತು ಪಾಸಾಗಿದ್ದು, ಅದರ ಜೊತೆಯಲ್ಲಿ ಇವತ್ತು ಗಮನ ಸೆಳೆಯುವ ಸೂಚನೆ ಕೂಡ ಅದು ಹೈಯೆಸ್ಟ್ 150. ಟೋಟಲ್ ಸಮಯ ಇವತ್ತು ಚರ್ಚೆ ಆದದ್ದು ಕೂಡ ಇಷ್ಟರವರೆಗೆ ಏನು ಇತ್ತು ಅದಕ್ಕಿಂತ ಜಾಸ್ತಿ 66 ಗಂಟೆಗಳ ಕಾಲ ಇವತ್ತು ಚರ್ಚೆ ಇವತ್ತು ನಡೆದಿದೆ. ಈ ಒಂದು ಅಧಿವೇಶನದಲ್ಲಿ 2 ಐತಿಹಾಸಿಕವಾದ ಬಿಲ್ಗಳು ವಿಧೇಯಕಗಳು. ಒಂದು ಉತ್ತರ ಕರ್ನಾಟಕ ಭಾಗದ 4 ವಿಮಾನ ನಿಲ್ದಾಣಗಳಿಗೆ ವಿವಿಧವಾದ ಹೆಸರುಗಳಿಡುವಂತಹ ಒಂದು ವಿಧೇಯಕ. ಎರಡನೇದು ಅಡ್ವೊಕೇಟ್ ಪ್ರೊಟೆಕ್ಷನ್ ಬಿಲ್. ಇನ್ನೊಂದು ಖಾಸಗಿ ನಿರ್ಣಯ. ಮಹಾತ್ಮ ಗಾಂಧೀಜಿ ಅವರು ಬೆಳಗಾವಿಗೆ ಬಂದಂಥ ಸಂದರ್ಭದಲ್ಲಿ 150 ವರ್ಷನೇ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಇದನ್ನು ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಬೇಕಂತ ಆ ನಿರ್ಣಯಕ್ಕೆ ಸರ್ಕಾರ ಕೂಡ ಸಹಮತ ಇವತ್ತು ವ್ಯಕ್ತಪಡಿಸಿದೆ. ಈ ಒಂದು ಅಧಿವೇಶನವು ನಮಗೆ ಅತ್ಯಂತ ಸಂತೋಷ ಮತ್ತು ಅತ್ಯಂತ ಒಂದು ಖುಷಿ ಕೂಡ ತಂದಿದೆ. ಯಾಕೆ ಒಂದು ಅಧಿವೇಶನ ಮಾತ್ರ ಅಂತಲ್ಲ, ವಿವಿಧವಾದ ಕಾರ್ಯಕ್ರಮಗಳು ಮತ್ತು ಸರ್ವರಿಗೂ ಕೂಡ ಇದೊಂದು ಬಂದು ಹೋಗುವಂಥ ಪ್ರೀತಿಯೊಂದು ನೆಮ್ಮದಿಯ ವಾತಾವರಣ ಕೂಡ. ಅದಕ್ಕಾಗಿ ನಿಮಗಾಗಲೇ ಗೊತ್ತಿದ್ದಾಗೆ ಪ್ರತಿದಿನವೂ ಕೂಡ ನಾವು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕೂಡ ಅತ್ಯಂತ ಇವತ್ತು ಯಶಸ್ವಿಯಾಗಿದೆ. ಎರಡನೇದು ಶಾಸಕರುಗಳಿಗೆ ಇವತ್ತು ಒಂದು ಗಿಡ ನೆಡುವ ಮೂಲಕ ಪರಿಸರ ಪ್ರೇಮಿಯಾಗಿ ಪರಿವರ್ತನೆ ಆಗುವಂಥ ಪ್ರೇರಣೆ ಆಗುವಂಥ ಕಾರ್ಯಕ್ರಮದಲ್ಲಿ ಕೂಡ ಬಹಳಷ್ಟು ಶಾಸಕ ಮಿತ್ರರು ಭಾಗವಹಿಸಿದ್ದಾರೆ. ಇದರ ಜೊತೆಯಲ್ಲಿ ಮಕ್ಕಳಿಗೆ ಬೇಕಾಗಿ, ಯಾಕೆಂದರೆ ಹಿಂದೆ ತಾವು ನೋಡಿರ್ಬೋದು, ನಾನು ಸಭಾಧ್ಯಕ್ಷನಾಗಿ ಮೊದಲು ಕೂಡ ಭಾಳಷ್ಟು ನೋಡಿದ್ದೆ. ಭಾಳ ಪತ್ರಕರ್ತರ ಮಿತ್ರರು ಕೂಡ ಅಂತ ಬಂದು ಹೇಳಿದರು, ವಿದ್ಯಾರ್ಥಿನಿಯರು ಬೆಳಿಗ್ಗೆ ಬಂದು ಕ್ಯೂವಲ್ಲಿ ನಿಂತು ಮಳೆಗಾಲದಲ್ಲಿ ಮಳೆಯಲ್ಲಿ ಬಿಸಿಲಲ್ಲಿ ಕ್ಯೂವಲ್ಲಿ ಕಾಯ್ತಾ ಇದ್ದರು. ಮತ್ತು ಅವರು ಅಧಿವೇಶನ ಪ್ರಾರಂಭ ಆದ ನಂತರ ಅವರು ಅದು ವಿಧಾನಸೌಧ ಒಳಗಡೆ ಬಿಡುವಂಥ ಒಂದು ಸಿಸ್ಟಮ್ ಇತ್ತು. ಈ ಸಲದ ನಾವು ಬದಲಾವಣೆ ಮಾಡಿ ಯಾರೆಲ್ಲ ವಿದ್ಯಾರ್ಥಿಗಳು ಬರ್ತಾರ ಅವ್ರಿಗೆ ನಮ್ಮ ಅಸೆಂಬ್ಲಿ ಕೆಳಗಿನಲ್ಲಿರುವಂತಹ ನಮ್ಮ ಸಭಾಂಗಣದಲ್ಲಿ ಕೂತ್ಕೊಳಿಸಿ ಅವ್ರಿಗೆ ಮೋಟಿವೇಶನ್ ಕ್ಲಾಸ್, ಅಲ್ಲಿ ಅವರಿಗೆ ಇವತ್ತು ಎಜುಕೇಷನಲ್ ಮೂವೀಸ್, ಅದರ ಜೊತೆಯಲ್ಲಿ ಅವರಿಗೆ ತಂಪು ಪಾನೀಯ ಕೊಟ್ಟು ಸತ್ಕರಿಸಿ ಅವ್ರ ಸಮಯ ಬಂದಾಗ ಅವರನ್ನು ಮೇಲಕ್ಕೆ ಕಲಿಸಿ ಮತ್ತು ಅವರನ್ನು ಬೀಳ್ಕೊಡುವಂತಹ ಒಂದು ಯೋಜನೆ. ಅದ್ರ ಜೊತೆಯಲ್ಲಿ ಮಕ್ಕಳಿಗೆ ಹಿಲ್ ಕ್ಲೈಂಬಿಂಗ್ ಬೇಕಾಗುವಂಥ ಅದೊಂದು ಬಂದು ಖುಷಿ ಪಡುವಂಥ ವಾತಾವರಣದ ವಿಧಾನಸೌಧವಾಗಿ ಕೂಡ ನಾವು ಪರಿವರ್ತನೆಗೊಂಡಿದೆ.
ಇದರ ಜೊತೆಯಲ್ಲಿ ಇದಕ್ಕೆ ಒಂದು ಶಾಶ್ವತವಾದ ವಿದ್ಯುತ್ ಅಲಂಕಾರ ಮಾಡ್ಕೊಬೇಕಂದೇಳಿ ಒಂದು ಹಂತದ ವಿದ್ಯುತ್ ಅಲಂಕಾರ ಮಾಡಿದ್ದೇವೆ. ಎರಡನೇದು ಸ್ವರ್ಣ ಸಂಭ್ರಮ ಕಾರ್ಯಕ್ರಮ ಕೂಡ ವಿಧಾನಮಂಡಲದ ಮುಂಭಾಗದಲ್ಲೇ ನಡೆದು, ವಿಧಾನಸೌಧ ಮುಂಭಾಗ ನಡೆದು ಪ್ರಪ್ರಥಮ ಬಾರಿಗೆ ನಮ್ಮ ಸೇವೆ ಸಲ್ಲಿಸಿದಂಥ ಮಾಜಿ ಸಭಾಪತಿಗಳಿಗೆ ಮತ್ತು ಸಭಾಧ್ಯಕ್ಷರಿಗೆ ಗೌರವಿಸಿ ಗುರುತಿಸುವಂಥ ಕೆಲಸವು ಕೂಡ ಇವತ್ತು ಆಗಿದೆ. ಬಹುಶಃ ನಮ್ಮ ಉದ್ದೇಶ ಮುಂದಿನ ದಿನಗಳಲ್ಲಿ ಯಾವೊಂದು ಇಲ್ಲಿ ಅಧಿವೇಶನ ಅಂತ ಏನು ಕೂಡ ಪ್ರಯೋಜನ ಆಗುವುದಿಲ್ಲ, ಇವತ್ತು ಇದು ಬಹುಶಃ ಪ್ರಯೋಜನ ಆಗಬೇಕೆಂಬ ಭಾರತ ಬೇಡಿಕೆ ಏನಿತ್ತ ಅದಕ್ಕೆ ಅನುಗುಣವಾಗಿ ಮುಂದಿನ ಶನಿವಾರ ಮತ್ತು ಆದಿತ್ಯವಾರ ಕೂಡ ಇವತ್ತು ನಾವು ಜಿಲ್ಲಾಧಿಕಾರಿಗೆ ಹೇಳಿದ್ದೇನೆ ಬೇಕಂದ ರೂಪರೇಷೆ ಮಾಡಲಿಕ್ಕೆ. ಶನಿವಾರ ಮತ್ತು ಆದಿತ್ಯವಾರ ಕೂಡ ಇಲ್ಲಿ ಸಾರ್ವಜನಿಕರಿಗೆ ಬಂದು ಹೋಗುವಂತಹ, ತಮ್ಮ ಕುಟುಂಬದ ಜೊತೆಯಲ್ಲಿ ಉತ್ತಮವಾದ ಸಮಯ ಕಳೆಯುವಂತಹ ವಾತಾವರಣ ಕೂಡ ನಾವಿಲ್ಲಿ ನಿರ್ಮಾಣ ಮಾಡಲಿಕ್ಕೆ ನಾವು ಕಾರ್ಯಯೋಜನೆ ನಾವು ಇವತ್ತು ಹಮ್ಮಿಕೊಳ್ತೇವೆ. ಇವತ್ತು ಈ ಒಂದು ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಕೂಡ ಭಾಳಷ್ಟು ಚರ್ಚೆ ಆಗಿದೆ. ಇವತ್ತು ಬರಗಾಲ ಸಪ್ರೇಟ್ ಚರ್ಚೆ, ಉತ್ತರ ಕರ್ನಾಟಕ ಸಪ್ರೇಟ್ ಚರ್ಚೆ, 3 ಗಂಟೆಗಳ ಕಾಲ ಚರ್ಚೆಯಲ್ಲಿ ಸುಮಾರು 6 ಗಂಟೆ, ಎಷ್ಟು ಗಂಟೆ ಟೋಟಲ್ ಟೈಮ್ ಚರ್ಚೆ? 11 ಗಂಟೆ ಇವತ್ತು ಅಲ್ಲ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟ ಚರ್ಚೆ 11 ಗಂಟೆ 10 ನಿಮಿಷ ಇವತ್ತು ಚರ್ಚೆ ಆಗಿದೆ. ಅದು ಮಾನ್ಯ ಮುಖ್ಯ ಉತ್ತರ ಕೂಡ ಕೊಟ್ಟಿದ್ದಾರೆ, ಸದಸ್ಯರ ಕ್ಲಾರಿಫಿಕೇಶನ್ ಕೂಡ ಇವತ್ತು ಕೊಟ್ಟಿದ್ದಾರೆ. ಆದ ಕಾರಣ ಒಂದು ಪ್ರಯೋಜನಕಾರಿಯಾದಂಥ ಯಾವುದು ಅದರಲ್ಲಿ ಕೃಷ್ಣ ಬರಗಾಲದಲ್ಲಿ ಕೃಷ್ಣ ನಮ್ಮ ಅಲ್ಲಲ್ಲ ಬರಗಾಲ ಸಪ್ರೇಟ್, ಅದು 2 ದಿವಸ. ಅದೇ ಕೃಷ್ಣ ಬೈರೇಗೌಡರು ಉತ್ತರ ಕೊಟ್ಟಿದ್ರು ರೆವಿನ್ಯೂ ಸಚಿವರಾಗಿ. ಉತ್ತರ ಕರ್ನಾಟಕ ಸಂಬಂಧಪಟ್ಟಾಗೆ ದೀರ್ಘವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಇವತ್ತು ಕೊಟ್ಟಿದ್ದಾರೆ, ಕ್ಲಾರಿಫಿಕೇಶನ್ ಕೂಡ ಕೇಳಿದ್ದಾರೆ, ಅದು ಕೂಡ ಉತ್ತರ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಎಲ್ಲ ಶಾಸಕರು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಯಾರ್ಯಾರಿಗೆ ಅವರ ಕ್ಷೇತ್ರದ ಬಗ್ಗೆ, ಅವರ ಪ್ರದೇಶದ ಬಗ್ಗೆ ಅವರ ಗಮನ ಸೆಳೆಯುವ ಸೂಚನೆ ಇತ್ತ ಅಥವಾ ಬೇರೆ ಪ್ರಶ್ನಾವಳಿ ಇತ್ತ, ಎಲ್ಲರಿಗೂ ಕೂಡ ಸದಾವಕಾಶ ಕೊಡಲಾಗಿದೆ. ನಾನು ಎಲ್ಲ ಶಾಸಕ ಮಿತ್ರರಿಗೆ ಕೂಡ ಅಭಿನಂದಿಸ್ತೇನೆ. ಇವತ್ತು ನಾವು 9 ಗಂಟೆಗೆ ಸಮಯ ಫಿಕ್ಸ್ ಮಾಡಿದರೆ ಕರೆಕ್ಟಾಗಿ 9 ಗಂಟೆಗೆ ಮಂತ್ರಿಗಳು ಮತ್ತು ಶಾಸಕರು ಇವತ್ತು ಭಾಗವಹಿಸಿದ್ದಾರೆ. ಆದ ಕಾರಣ ಒಂದೇ ಏನಿತ್ತು ಒಂದು ಭಾವನೆ ಜನಸಾಮಾನ್ಯರಿಗೆ ಸರಿಯಾದ ಸಮಯಕ್ಕೆ ಬರುವುದಿಲ್ಲ ಅಥವಾ ಭಾಗವಹಿಸುವುದಿಲ್ಲ, ಆಸಕ್ತಿ ಇಲ್ಲ, ಅದೆಲ್ಲೂ ಕೂಡ ಇದರಿಂದ ದೂರವಾಗಿದೆ. ಒಂದು ಪ್ರಥಮ ಒಂದು ಹೆಜ್ಜೆ ಮಾತ್ರ. ಸೊ ಎಲ್ಲ ನಾವು ಶಾಸಕ ಮಿತ್ರರು ಬಹುಶಃ ಇವತ್ತು ರಾಜ್ಯದ ಮತ್ತು ಈ ಪ್ರದೇಶದ ಅಭಿವೃದ್ಧಿಗೆ ಪೂರಕವಾಗಿ ಎಲ್ಲ ಜೊತೆಯಲ್ಲಿ ದುಡಿತಾರೆ ಎಂಬ ಉತ್ತರವನ್ನು ಸ್ಪಷ್ಟವಾದ ಸಂದೇಶವನ್ನು ರಾಜ್ಯ ಜನತೆಗೆ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಕೆಲವೊಂದು ಪ್ರತಿಭಟನೆಗಳು ಧರಣಿ ಎಲ್ಲ ಆಗ್ತದೆ. ಇದು ಪ್ರಜಾಪ್ರಭುತ್ವ ಸೌಂದರ್ಯ, ಇದೆಲ್ಲ ಕೂಡ ಬೇಕಾಗ್ತದೆ. ಇದನ್ನೆಲ್ಲ ಸಕಾರಾತ್ಮಕವಾಗಿ ನಾವಿವತ್ತು ತಗೊಂಡಿದ್ದೇವೆ. ಏನು ಅವರ ಬೇಡಿಕೆಯುಕ್ತ ಪ್ರತಿಪಕ್ಷದ ಬೇಡಿಕೆ ಏನಿತ್ತು, ಬಹುಶಃ ಸರ್ಕಾರ ಕೂಡ ಅದು ನ್ಯಾಯಯುತವಾಗಿದ್ದು ಜನರ ಪರವಾಗಿ ಅದು ಆ ಬೇಡಿಕೆ ಇದೆ, ಅದು ಕಾರಣ ಈಡೇರಿಸಿದ ವಿಶ್ವಾಸ ಕೂಡ ನನಗೆ ಇವತ್ತು ಇದೆ. ಆದ ಬಹುಶಃ ಇದೊಂದು ಸಣ್ಣ ಹೆಜ್ಜೆ, ಇದೆಲ್ಲ ನಿಮ್ಮ ಸಹಕಾರದಿಂದ ಇವತ್ತು ಆಗಿದೆ. ಇವತ್ತು ನಾವೇನೇ ಉತ್ತಮವಾದ ಯೋಜನೆ ತಂದಿದ್ದು ಕೂಡ ಅದಕ್ಕೆ ಪ್ರಮುಖ ಕಾರಣಕರ್ತರು ನಮಗೆ ಸಲಹೆ ಕೊಟ್ಟಂದು ಒಂದೊಂದು ಪತ್ರಕರ್ತರು ಅವರೊಂದು ಸಮಸ್ಯೆ ಅರ್ಥ ಮಾಡಿಕೊಂಡು ನಮಗೆ ಮಾಧ್ಯಮದವರು ಇದು ಹೀಗಿದೆ ಸರಿಪಡಿಸಬೇಕಂತ ಅಥವಾ ಸಲಹೆ ಕೊಟ್ಟಾಗ ನಿಮ್ಮೆಲ್ಲರ ಸಲಹೆಗೆ ಅನುಗುಣವಾಗಿ ಇವತ್ತು ನಾವು ಇದನ್ನು ಆ ಕೆಲಸವನ್ನು ನಾವಿವತ್ತು ಮಾಡಿದ್ದೇವೆ. ನೀವು ಕೇಳಿದ ಸಲಹೆ, ನಾವು ಕೊಟ್ಟಂಥ ಯೋಜನೆಯನ್ನು ಅಧಿಕಾರಿಗಳು ಅದನ್ನು ಅನುಷ್ಠಾನ ಮಾಡಿದ್ದಾರೆ. ನನಗೆ 9 ಗಂಟೆ ಅಂತ ಕರಿಬೋದು, ಆದರೆ ಅಧಿಕಾರಿಗಳು ಅವತ್ತು 11 ಗಂಟೆ ತನಕ ಇಲ್ಲಿ ನಿಂತು 11:30 ಗಂಟೆ ನಿಂತು ನಾಳೆ ಬೆಳಿಗ್ಗೆ 1 ಗಂಟೆ ಮುಂಚೆ 7:30 ಗಂಟೆಗೆ ಇಲ್ಲಿ ಬಂದು ಬೇಕಾದ ಬಿಸ್ನೆಸ್ ನಡೆಸಲಿಕ್ಕೊಂಡು ಹೋಗಲಿಕ್ಕೆ ಎಲ್ಲ ರೀತಿಯ ಶ್ರಮ ಅವರು ಪಟ್ಟದನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವು ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡಾಗ ಸುಲಭ, ಇದೆಲ್ಲ ಊಟದ ವ್ಯವಸ್ಥೆ ಆಗಬೇಕು, ಇದು ಹೀಗೆ ಆಗಬೇಕು, ಇದೆಲ್ಲ ಬರಬೇಕಂದ್ರೆ ನಾವು ನಮ್ಮ ಯೋಜನೆಗಳನ್ನು ಆಲೋಚನೆ ಹೇಳ್ತೇವೆ. ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿ ವರ್ಗದವರು, ಪೊಲೀಸ್ ಇಲಾಖೆ ಇನ್ನಿತ ಅಧಿಕಾರಿ ಸೇರಿಕೊಂಡು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಹಗಲಿರು ದುಡಿದಂಥ ಪ್ರತಿಯೊಬ್ಬರು ಕೂಡ ನಾನು ಇವತ್ತು ನೆನಪಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಜೊತೆಯಲ್ಲಿ ವಿಶೇಷವಾಗಿ ಬೆಳಗಾಂ ಜಿಲ್ಲೆಯ ಜನತೆಗೂ ಕೂಡ ನನ್ನ ವಿಶೇಷವಾದ ಅವರ ಪ್ರೀತಿ ವಿಶ್ವಾಸದ ಮತ್ತು ಸೌಹಾರ್ದತೆಯ ಒಂದು ಹಾಸ್ಪಿಟಾಲಿಟಿ, ಅದಕ್ಕೆ ನಾವು ಯಾವಾಗಲೂ ಚಿರ ಋಣಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಸಡನ್ನಾಗಿ ಇಷ್ಟು ದೊಡ್ಡ ಕಾರ್ಯಕ್ರಮ ಇಲ್ಲಿ ಆಗುವಾಗ ಇಲ್ಲಿಯ ಜನತೆಗೆ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಹಾಗೆ ಆಗ್ತದೆ. ಅದನ್ನೆಲ್ಲ ತ್ಯಾಗ ಮಾಡಿ ನಮಗೆ ಎಲ್ಲ ರೀತಿಯ ಸಹಕಾರ ಬೆಳಗಾಂ ಜಿಲ್ಲೆಯ ಜನತೆ ಇಡೀ ರಾಜ್ಯಕ್ಕೆ ಕೊಟ್ಟಿದೆ. ಅದು ನಮಗೆ ವಿಶೇಷ ಗೌರವ ಇದೆ. ಇದರಿಂದಾಗಿ ಬೆಳಗಾಂ ಒಂದು ಈಗ ಜಿಲ್ಲೆಯ ಗೌರವ ಕೂಡ ಹೆಚ್ಚಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದರ ಜೊತೆಯಲ್ಲಿ ಒಂದು ಪ್ರಮುಖವಾದ ಬೇಡಿಕೆ ಇತ್ತು ಶಾಸಕರು ಮಂತ್ರಿ ಕೂಡ ಪಕ್ಕದ ಈ ವಿಧಾನಸಭೆ ಕಟ್ಟುವಂಥ ಸಂದರ್ಭದಲ್ಲಿ ಏನು ಪಕ್ಕದ ಹಳ್ಳಿ ಇತ್ತ
ಬಹುಶಃ ಅಲ್ಲಿಗೆ ಕೂಡ ನಾವೊಂದು ಅಲ್ಲಿ ಆ ಪ್ರದೇಶ ನಮಗೆ ಇಲ್ಲಿ ಕುಡಿಯೋ ನೀರು ಬರ್ತದೆ, ಇಲ್ಲಿ ತನಕ ಅವರಿಗೆ ಕುಡಿಯೋ ನೀರು ಇಲ್ಲ. ಆದ ಕಾರಣ ಇದರ ಬಗ್ಗೆ ನಾವು ಸಕಾರಾತ್ಮಕವಾದ ಚಿಂತನೆಯಿಂದ ಮುಂದಿನ ದಿನದಲ್ಲಿ ಈ ವಿಧಾನಸೌಧ ಪಕ್ಕದ ಇರುವಂಥ ಹಳ್ಳಿಗಳಿಗೆ ಇಲ್ಲಿ ಬಂದು ಶೇಖರಣೆ ಆಗುವಂಥ ನಮ್ಮ ನೀರು ಏನಿದೆ ಅದು ನಮಗೆ ಹೆಚ್ಚುವರಿ ಆಗಿದ್ದರೆ ಅದನ್ನು ನಾವು ಕೊಡಲಿಕ್ಕೆ ನಾವು ಇವತ್ತು ಸೂಕ್ತವಾದ ತೀರ್ಮಾನ ನಾವು ಇವತ್ತು ಅಧಿಕ ಚರ್ಚೆ ಮಾಡಿಕೊಂಡು ತೆಕ್ಕೊಳ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ನಾನು ನಿಮಗೆಲ್ಲರಿಗೂ ಕೂಡ ನನ್ನ ವಿಶೇಷವಾದ ಅಭಿನಂದನೆ ಕೃತಜ್ಞ ನಾನು ಇವತ್ತು ಸಲ್ಲಿಸಿಕೊಂಡು ಬಹುಶಃ ಕಳೆದ ನಮ್ಮ ಅಧಿವೇಶನದಲ್ಲಿ ಬೆಂಗಳೂರಿನಲ್ಲಿ ಯಾರು ನಮಗೆ ಕೋರಮ್ ಆಗಲಿಕ್ಕೆ ಸರಿಯಾದ ಸಮಯದಲ್ಲಿ ಬಂದಿದ್ದಾರೆ ಅವರಿಗೆ ನಾವು ಏನೊಂದು ಗೌರವಿಸುವಂಥ ಒಂದು ಪ್ರಶಸ್ತಿ ಇದೆ ಅದನ್ನು ಕೂಡ ನಾವು ಕೊಟ್ಟು ಆ ಗೌರವ ಕೂಡ ನಾವು ಕೊಟ್ಟಿದ್ದೇವೆ. ಅದನ್ನು ಕೊಡುವ ಸಂದರ್ಭದಲ್ಲಿ ಇಲ್ಲೂ ಶಾಸಕರ ಬೇಡಿಕೆ ಇತ್ತು, ನಾವು ಬೆಳಿಗ್ಗೆ ಬರ್ತೇವೆ, ರಾತ್ರಿಯಿಂದ ಕೂತ್ಕೊಳ್ತೇವೆ, ಕಡೆದಾಗಿ ಕೂತ್ಕೊಳ್ಳೋರಿಗೆ ಏನಾದರೂ ಒಂದು ಗೌರವಿಸುವಂಥ ಅವ್ರನ್ನ ಗುರುತಿಸುವಂಥ ಕೆಲಸ ಮಾಡಬೇಕಂತೇಳಿ ಆ ಒಂದು ಯೋಜನೆ ಕೂಡ ಹಮ್ಮಿಕೊಂಡಿದ್ದೇವೆ. ನಾವು 9 ಗಂಟೆ ತನಕ ಮಾಡಿದ್ದೇವೆ. ಸಾಧಾರಣ 7 ಗಂಟೆಯಿಂದ ನಂತರ ಯಾರೆಲ್ಲ ಕೂತ್ಕೊಂಡಿದ್ದಾರೆ ಅಂತ ನಾವು CCTV ಕ್ಯಾಮರಾ ಅಥವಾ ನಮ್ಮ ಏನು ಸೆರೆ ಹಿಡಿದಿದ್ದೇವೆ ಅದನ್ನು ನೋಡಿಕೊಂಡು ಅವ್ರಿಗೂ ಗುರುತಿಸುವಂಥ ಜವಾಬ್ದಾರಿ ನಾವು ವಹಿಸ್ಕೊಳ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಒಟ್ಟಾರೆಯಾಗಿ ಯಾವುದೇ ಎಲ್ಲ ಆಡಳಿತ ಪಕ್ಷ, ಪ್ರತಿಪಕ್ಷ, ಇಂಡಿಪೆಂಡೆಂಟ್ ಎಲ್ಲ ಪಕ್ಷಗಳನ್ನು ಜೊತೆ ಸೇರಿಕೊಂಡು ಸಮಾನತೆಯಿಂದ ಯಾರಿಗೂ ಕೂಡ ನೋವಾಗದ ರೀತಿಯಲ್ಲಿ, ಎಲ್ಲರಿಗೂ ಕೂಡ ಗೌರವ ಬರುವ ರೀತಿಯಲ್ಲಿ ಮತ್ತು ಇಡೀ ರಾಜ್ಯ ಸಂತೋಷ ಪಡುವ ರೀತಿಯಲ್ಲಿ ನಿಮಗೂ ಕೂಡ ಮಾಧ್ಯಮದಲ್ಲಿ ಕೂಡ ಒಂದು ಮೆಚ್ಚುಗೆ ಆಗಿದೆ ಹೇಳುವಂಥ ಒಂದು ವಾತಾವರಣ ನಿರ್ಮಾಣ ಮಾಡುವಂಥ ಅಧಿವೇಶನ ಆಗಿದೆ. ಅದಕ್ಕಾಗಿ ಮತ್ತೊಮ್ಮೆ ನಾನು ಸರ್ವರಿಗೂ ವಿಶೇಷವಾದ ಕೃತಜ್ಞತೆ ಅಭಿನಂದನೆ ಇವತ್ತು ಸಲ್ಲಿಸ್ತೇನೆ. ಎಲ್ಲ ಚೆನ್ನಾಗಿದ್ದರೆ ಬೇರೆಯವ್ರ ಹತ್ರ ಹೇಳಿ, ಹೆಚ್ಚು ಕಮ್ಮಿ ಇದೆ ನನ್ನ ಹತ್ರ ಬಂದು ಮಾತ್ರ ಹೇಳಿ, ಮುಂದಿನ ಅಧಿವೇಶನಕ್ಕೆ ಅದೆಲ್ಲ ಸರಿಪಡಿಸಿ ಹೋಗ್ತೇವೆ. ಈಗಾಗಲೇ ನಾವು ಬಹುಶಃ ಕಟ್ಟಡ ನಾವು LH ಶಾಸಕರ ಭವನ ನಾವು ಇವತ್ತು ನಿರ್ಮಾಣ ಮಾಡಲೇಬೇಕು. ಯಾಕೆಂತ ಹೇಳಿದ್ರೆ ಒಂದು ಆರ್ಥಿಕದ ಒಂದು ಖರ್ಚು ಮಾತ್ರ ಅಲ್ಲ, ಲಾಜಿಸ್ಟಿಕ್ಸ್ ತುಂಬ ಇವತ್ತು ಖರ್ಚಾಗ್ತದೆ. ಬಂದು ಹೋಗಬೇಕಾದ್ರೆ ಅಲ್ಲಿಂದ ಬರಬೇಕಾ ಎಲ್ಲ ಕೂಡ. ಆದ ಕಾರಣ ಪಕ್ಕದಲ್ಲೇ ಜಾಗ ಇದೆ, ಅಲ್ಲಿ ನಾವು ಕಟ್ತೇವೆ. ಅದನ್ನು ಬಹುಶಃ ನಾವಾಗಿ ಕಟ್ಟಿ ಮೇಂಟೈನ್ ಮಾಡೋದು ಅಷ್ಟು ಸುಲಭ ನಿಮ್ಗೆ ಗೊತ್ತಿದ್ದಾಗೆ. ಇದರಲ್ಲಿ ಕಟ್ಟಿ ಅದನ್ನು ಮೇಂಟೈನ್ ಮಾಡಿಕೊಂಡು ಹೋಗೋದು ಅಷ್ಟು ಸುಲಭದ ಕೆಲಸ ಅಲ್ಲ. ನಾವು ಕಟ್ಟೋದು ಒಂದು 100 ಜನ ಕೆಲಸಕ್ಕೆ ಹಿಡಿದು ಅವನ ನೋಡ್ಲಿಕ್ಕೆ ಇನ್ನು 20 ಜನ, ಈ 20 ಜನ ನೋಡ್ಲಿಕ್ಕೆ ಇನ್ನು 10 ಜನ, ಈ 10 ಜನ ಇನ್ನು 2 ಜನ, ಈ 2 ಜನ ಇನ್ನೊಬ್ರು, ಮತ್ತೆ ಆಗೋದಷ್ಟೇ ಲಾಸ್ಟಿಗೆ ಆಗುವಷ್ಟೇ. ಆದ ಕಾರಣ PPP ಮಾಡೆಲ್ನಲ್ಲಿ ಅಥವಾ ರೆವಿನ್ಯೂ ಶೇರ್ನ ಮಾಡೆಲ್ನಲ್ಲಿ ನಾವು ನಿರ್ಮಾಣ ಮಾಡಲಿಕ್ಕೆ ಬೇಕಾದ ರೂಪರೇಷೆ ನಾವು ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಪ್ರವಾಸೋದ್ಯಮ ಕೇಂದ್ರವಾಗಿ ಮಾಡ್ತೀರಾ ಸರ್? ಪ್ರವಾಸೋದ್ಯಮ ಒಮ್ಮೆ ಮಾಡ್ತೀವಿ 10 ದಿನ ನಂತರ ಮುಂದೆ ಅನ್ನೋದೆಲ್ಲ ಪ್ರಶ್ನೆ ಆಗ್ತಿದೆ. ಅಧಿಕಾರಿಗಳು ಕೂಡ ಇಲ್ಲಿ ಮಾಡೋಣ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನ ಪ್ರವಾಸೋದ್ಯಮ ತಾಣವಾಗಿ ಮಾಡಿ ಇದನ್ನ ಮತ್ತಷ್ಟು ಅದೇ ಯಾಕೆಂದ್ರೆ ಪ್ರವಾಸೋದ್ಯಮ ಸ್ವರ್ಣಸೌಧದ ಆ ಗಂಭೀರತೆ ಮತ್ತು ಅದರ ಪಾವಿತ್ರ್ಯತೆಯನ್ನು ಉಳಿಸಿಕೊಂಡು ಸಾರ್ವಜನಿಕ ಕೂಡ ಇಲ್ಲಿ ಬಂದು ಹೋಗುವ ರೀತಿಯಲ್ಲಿ ಶನಿವಾರ, ಯಾಕೆಂದರೆ ನಾವು ಇದು ಪರ್ಮನೆಂಟ್ ವಿದ್ಯುತ್ ಅಲಂಕಾರ ಮಾಡಿದ್ದೇವೆ, ಅದು ಪ್ರತಿ ಶನಿವಾರ ಆದಿತ್ಯವಾರ ಮತ್ತು ರಾಷ್ಟ್ರ ದಿನಗಳಲ್ಲಿ ಕೂಡ ಅದನ್ನು ಪ್ರದರ್ಶಿಸಲಾಗುವುದು. ಆವಾಗ ಬೆಳಗಾಂನ ಜನತೆಗೆ, ಕುಟುಂಬಸ್ಥರಿಗೆ ಒಳಗಡೆ ಬಂದು ಅಲ್ಲಿ ನೋಡಿಕೊಂಡು ಆನಂದಿಸಿ ಹೋಗುವಂತಹ ಅದು ಸಮಯವನ್ನು ಕಳೆಯುವಂತಹ ಒಂದು ವಾತಾವರಣ ಕೂಡ ನಿರ್ಮಾಣ ಮಾಡಲಿಕ್ಕೆ ಯೋಜನೆ ಹಮ್ಮಿಕೊಂಡಿದ್ದೇವೆ. ಜಿಲ್ಲಾಧಿಕಾರಿಗಳು ಮುಂದಿನ ರೂಪುರೇಷೆಗಳನ್ನು ಮಾಡಿ ನಮಗೆ ತಿಳಿಸ್ತಾರೆ ಮತ್ತು ನಾವು ಅನುಷ್ಠಾನ ಮಾಡ್ತೇವೆ. ಇರ್ಬೋದು, ಅನುಮತಿ ಪಡೆದವರಿದ್ದಾರೆ ಈಗ ಕರೆಕ್ಟ್ ಅಲ್ಲ, ಇಬ್ಬರೇ. ಒಂದು ನಮ್ಮ ಗೌರವದ ಮಾಜಿ ಮುಖ್ಯಮಂತ್ರಿಗಳು ಅವರು ಬಹುಶಃ ಹೊಸಕಾಗಿ ರಶ್ ತೆಗೊಳ್ತಿದ್ದಾರೆ, ಶ್ರೀ ಬಸವರಾಜ ಬೊಮ್ಮಾಯಿರವರು, ಮತ್ತು ನಮ್ಮ ಸನ್ಮಿತ್ರರಾಗಿರುವಂಥ ಶಾಸಕರ ಮಿತ್ರರಾದಂಥ ಪ್ರಿಯಾ ಕೃಷ್ಣರವರು. ಮಲ್ಲಿಕಾರ್ಜುನ್ ಒಬ್ಬರು ಇದ್ದಾರೆ. ಮೊನ್ನೆ ಶುಕ್ರವಾರ ಬಂದು ಮುಖ ತೋರಿಸೋದು ಇದುವರೆಗೆ ಬಂದಿಲ್ಲ. ಅಂದ್ರೆ ನೀವು ಇಷ್ಟೆಲ್ಲ ಇಡೀ ಸರ್ಕಾರ ಎಲ್ಲ ಖರ್ಚು ಮಾಡಿ ಏನ್ ಮಾಡಿದ್ರು ಅಷ್ಟೊಂದು ಪ್ರಶ್ನೆಗಳಿದ್ರು ಸಹ ಮತ್ತೊಬ್ಬರು ಉತ್ತರ ಹೇಳುವಂತ ಪರಿಸ್ಥಿತಿ ಬಂತು. ಅಂತ ಮೇಲೆ ಆಕ್ಷನ್ ಇನಿಷಿಯೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಇಬ್ಬರು ಶಾಸಕರು ಮಾತ್ರ ಗೈರು ಅನ್ನೋದು ನೋಡಿ, 222 ಶಾಸಕರು ಕೂಡ ಅಲ್ಲಿ ಗೈರು ಒಂದು ಸಂಪೂರ್ಣವಾಗಿ ಅಂತ ಕಾಣಲಿಲ್ಲ. 20, 30, 35 ಜನ ಇರುವಂತದ್ದು.
ಸಚಿವರು ಸಂಖ್ಯೆಗಳು ಬಹಳ ಕಡಿಮೆ, ಆಗಿರಲಿಲ್ಲ. ಖಾಲಿ ಕುರ್ಚಿನೇ ಹೆಚ್ಚಿತ್ತು. ಅದನ್ನೇ ಬಂದು ಹೋಗ್ತಾರೆ, ಬರ್ತಾರೆ, ಹೋಗ್ತಾರೆ. ಸದನಕ್ಕೆ ಹಾಜರಾಗುವಂತವ್ರು ಕಡಿಮೆ ಜನ, ಡೈರಿಯಲ್ಲಿ ಸೈನ್ ಹಾಕಿ ಹೋಗುವಂತವ್ರು ಬಹಳ ಜನ ಇದ್ದಾರೆ. ಅದನ್ನ ಕಡಿವಾಣ ಹಾಕೋದಕ್ಕೆ ಏನಾದ್ರು ಮಾಡ್ತೀರಾ? ಅಂದ್ರೆ ವಿಸಿಟಿಂಗ್ ಪ್ರೊಫೆಸರ್ ನನಗೆ ಬಹಳ ಖುಷಿ ಆಗುತ್ತೆ ಸರ್. ಜಾಸ್ತಿ ಜನ ಆಗ್ತದೆ. ಬಹಳ ಖುಷಿ ಆಗುತ್ತೆ. ನೀವು ನೋಡೋ ಸ್ಪೀಕರ್ ಚೇರ್ ಬಿಟ್ಟು ಹೋಗಿಲ್ಲ, ಸಂಪೂರ್ಣ ಕೂತಿದ್ರಿ. ಬೆಳಗ್ಗೆ 8 ಗಂಟೆ ಬಂದು ಯಾವ ಶಾಸಕರು ಬರ್ತಾರೆ ಇಲ್ಲ ಅಂತ, ಅದು ತುಂಬಾ ಖುಷಿ ಆಯ್ತು. ಅದೇ ರೀತಿ ಶಾಸಕರಾಗಿ ಇರಲಿಲ್ಲ ಅಲ್ವಾ ಸರ್? ನೋಡಿ, ಒಂದೊಂದು ಮಂತ್ರಿ ಇರಲಿ, ಸಭಾಧ್ಯಕ್ಷ ಇರಲಿ ಅಥವಾ ಶಾಸಕರಿರಲಿ, ನಮಗೆ ಯಾವಾಗಲೂ ಕೂಡ ಇಂಥ ಸ್ಥಾನ ಸಿಕ್ಕುವುದಿಲ್ಲ. ಸೊ ಸಿಕ್ಕಿದಾಗ ಸರಿಯಾಗಿ ಕೂತ್ಕೊಂಡು ಅದರ ಸದುಪಯೋಗಗಳ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು. ಇನ್ನು ಅದು ಹೋದ ನಂತರ ನಾನು ಅಷ್ಟೊತ್ತು ಕೂತ್ಕೊಳ್ಬೇಕಿತ್ತು, ನಾನು ಹಾಗೆ ಮಾತ್ರ ಟೆನ್ಷನ್ ಮಾಡೋ ಬದಲು ಜಾಸ್ತಿ ಹೊತ್ತು ಕೂತ್ಕೊಂಡು ಜಾಸ್ತಿ ಹೊತ್ತು ಅಧಿಕಾರ ನಡೆಸಿ ನಾನು ಆ ಕೆಲಸ ಮಾಡಿದ್ದೆ, ಈ ಕೆಲಸ ಮಾಡಿದೆ ಅಂತ ಸಂತೋಷ ಮಾಡುವಂಥ ಕಾಲವನ್ನು ನಾವು ಅಲ್ಲಿ ಆಲೋಚನೆ ಮಾಡಬೇಕಂತೇಳಿ ಎಲ್ಲರಿಗೂ ತಿಳಿಯ ಬಯಸ್ತೇನೆ. ಶಾಸಕರ ಪ್ರೆಸೆನ್ಸ್ಗೋಸ್ಕರ ನಾವು ಏನು ಹೆಚ್ಚಿಲ್ಲ ಅಂತ, ಅಲ್ಟಿಮೇಟ್ಲಿ ಜನ ಪ್ರೆಸೆಂಟ್ ಇದ್ರೆ ಮಾತ್ರ ಸಮಸ್ಯೆಗಳ ಚರ್ಚೆ ಆಗ್ತದೆ. ಖಾಲಿ ಕುರ್ಚಿಗಳು ಹೆಚ್ಚಿದ್ರೆ ಸಮಸ್ಯೆಗಳ ಚರ್ಚೆ ಆಗೋದು ಹಾಗೆ. ಸೊ ವಾಟ್ ಆಕ್ಷನ್ಸ್ ಆರ್ ಯು ಟೇಕಿಂಗ್? ಅಲ್ಲ, ಈಗ ನೀವು ನಮ್ಮ ಸಜೆಷನ್ ಕೊಟ್ಟು ನಾವು ಆಲೋಚನೆ ಮಾಡ್ತಿದ್ದೇವೆ. ನಾವು ಮುಂದಿನ ದಿನ ಅದಕ್ಕೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ತೇವೆ. ಸರ್, ಪ್ರತಿಭಟನೆಗಳ ಕಡಿಮೆ ಮಾಡ್ತೀವಿ ಅಂತ ನಿಮ್ಮ ಸ್ಟಾರ್ಟಿಂಗ್ ಒಂದು ನೀವು ಮತ್ತೆ ಸಭಾಪತಿಯವರು ಬಂದಾಗ ಹೊರಗಡೆ ಪ್ರತಿಭಟನೆ ಇದೆ, ಅದನ್ನ ಅಡ್ರೆಸ್ ಮಾಡಿಬಿಟ್ಟು ಅಲ್ಲಿ ಚರ್ಚೆ ಹೊರಗಡೆ ಹಾಕ್ಬೇಕು ಅಂತ ಒಂದು ಇಂಟೆನ್ಷನ್ ಇಟ್ಕೊಂಡ್ರೆ ಅದು ಈ ಬಾರಿ ಅದು ಸಹ ಯಥಾ ಪ್ರಕಾರ ತಾವೇನು ಹೇಳಿದ್ವಿ ಅದೇ ಪ್ರಕಾರ ನಡೆದಿದೆ. ಪ್ರತಿಭಟನೆಗಳು ಜೋರಾಗಿದೆ, ಇಲ್ಲಿ ಹೊರಗಡೆ ಚರ್ಚೆಗಳು ನಡೆದಿದೆ. ಹಾಗಾಗಿ ನಿಮ್ಮ ಇಂಟೆನ್ಷನ್ ಈಡೇರಿಕೆ ಆಗಿದೆ ಸರ್. ನೋಡಿ, ಒಂದು ಪ್ರಯತ್ನ ಇತ್ತು, ಅದು ಪ್ರಯತ್ನ ಸಭಾಧ್ಯಕ್ಷರು ಕೂಡ ಎಲ್ಲರಿಗೂ ಪತ್ರ ಬರೆದು ಕೂಡ ಮಾಡಿದ್ದಾರೆ. ಅದರಲ್ಲಿ ಏನು ಜಾಸ್ತಿ ಆಗಬೇಕಿತ್ತ, ಅದು ಇವತ್ತು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರಬಹುದು. ಸರ್, ಈಗ ಸುವರ್ಣ ಫಲಿತಾಂಶ ಸಮಸ್ಯೆಗಳು ಈಡೇರಿಕೆ ಅಂತ ನೀವು ಇಷ್ಟ ಪ್ರಯತ್ನ ನಡೆದಿದೆಯಾ ಕೇಳ್ತಾ? ನೋಡಿ, ಇದೆಲ್ಲ ಒಂದೇ ಇದ್ದಂಥ ಪ್ರತಿಭಟನೆ ಬಗೆಹರಿಸಿ ಅವತ್ತಿಗೆ ಆಗ್ತದ? ಪ್ರತಿಭಟನಾವಾಗಿ ಅವರ ಮನವಿಯನ್ನು ಕೊಟ್ಟಿದ್ದಾರೆ. ಪ್ರತಿಪಕ್ಷರು ಆಡಳಿತ ಪಕ್ಷದ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಮುಂದಿನ ದಿನ ಪರಿಹಾರ ಸಿಗ್ತದೆ ಅನ್ನೋ ವಿಶ್ವಾಸ ನಮಗೆ ಇದೆ. ಈಗ ಸುವರ್ಣ ಸಂಭ್ರಮದ ಜನರಲ್ಲಿಯೂ ಇದೆ. ಇಲ್ಲಿ ಮೊದಲನೇ ಸರಿ ವಿಧಾನಸಭೆ ಶುರುವಾದಾಗಿಂತ ನಾವು ನೋಡ್ತಾ ಇದ್ದೀವಿ, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು ಅಂತ ಇಲ್ಲಿವರೆಗೂ ಕೂಗು ಕೇಳ್ತಾ ಇದೆ. ಅದರ ಅರ್ಥ ಅಂದ್ರೆ ಇಲ್ಲಿವರೆಗೆ ಆಗ್ತಾ ಇಲ್ಲ ಅಂತ ಅರ್ಥ ಏನಲ್ಲ, ಇಲ್ಲಿವರೆಗೆ ಆಗಿದೆ, ಇನ್ನು ಸ್ವಲ್ಪ ಜಾಸ್ತಿ ಆಗಲಿ ಅಂತ ಹೇಳಿ ಕೂಡ ಕೂಗ್ತಾರೆ. ಸರ್, ಈಗ ಸುವರ್ಣ ಸಂಭ್ರಮದ ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ಸರ್ಕಾರ ಎಷ್ಟು ದಿವಸ ಸದನ ನಡೆಸಲಿಕ್ಕೆ ತೀರ್ಮಾನ ನಮಗೆ ಹೇಳ್ತಾರೆ, ಅದನ್ನು ಸಮರ್ಪಕವಾಗಿ ಸೌಹಾರ್ದಯುತವಾಗಿ ಅದನ್ನು ಕಾರ್ಯಕಲಾಪವನ್ನು ನಡೆಸುವಂಥ ಜವಾಬ್ದಾರಿ ನಮ್ಮದು. ಸುವರ್ಣ ಸಂಭ್ರಮದ ಕಾರ್ಯಕ್ರಮದಲ್ಲಿ 60 ದಿನ, ವರ್ಷದಲ್ಲಿ 60 ದಿನ ಮಾಡಬೇಕು ಅನ್ನೋದು ಅದೆಲ್ಲೂ ಕೂಡ ಅಧಿಕೃತವಾಗಿ ಆಗಲೂ ಇಲ್ಲ, ಹೋಗ್ಲಿಲ್ಲ. ಏನ್ ಸರ್ ನಿಮ್ದೇನ ಟಾರ್ಗೆಟ್ ಇದೆಯಾ? ಅಲ್ಲ, ಈಗ ಸರ್ಕಾರ ನಾನೇ ಇಲ್ದಲ್ಲ, ಇದೆಲ್ಲವೂ ಕೂಡ ಸರ್ಕಾರ ಗಮನಕ್ಕೆ ತರಬಹುದಲ್ಲ. ಈಗ ನಾನು ಸಭಾಧ್ಯಕ್ಷ ಹೇಳುವುದಿಷ್ಟೇ, ಎಷ್ಟು ದಿವಸ ನಡೀತದ್ದು ಕೂಡ ಮುಖ್ಯ. ಅದಕ್ಕಿಂತ ಮುಖ್ಯ ನನಗೆ ಭಾಗವಹಿಸುವ ಎಷ್ಟು ಶಾಸಕರು ಭಾಗವಹಿಸ್ತಾರಂತೆ. ಶಾಸಕ ಮಿತ್ರರು ಸಕ್ರಿಯವಾಗಿ ಭಾಗವಹಿಸಿದರೆ ತನ್ನಿಂತಾನೆ ಸರ್ಕಾರ ಅಧಿವೇಶನ ದಿನವನ್ನು ಕೂಡ ಜಾಸ್ತಿ ಮಾಡ್ತದೆ. ಶಾಸಕ ಮಿತ್ರರು ಸಮರ್ಪಕವಾಗಿ ಅಧಿವೇಶನದಲ್ಲಿ ಭಾಗವಹಿಸದಿದ್ದರೆ ಸರ್ಕಾರ ಕೂಡ ಏನು ಭಾಗವಹಿಸುವುದಿಲ್ಲ, ಇಷ್ಟು ಜಾಸ್ತಿ ಮಾಡಲಿಕ್ಕೆ ಹೋಗುವುದಿಲ್ಲ. ಅದೆಲ್ಲ ಶಾಸಕರ ಮೇಲಿದೆ. ಶಾಸಕರೆಲ್ಲ ಒಗ್ಗಟ್ಟಿನಿಂದ ನಾವೆಲ್ಲರಿಗೂ 100ಕ್ಕೂ ಅಟೆಂಡ್ ಮಾಡ್ತೇವೆ, ನಾವು ಚರ್ಚೆ ಭಾಗಿಸ್ತೇವೆ, ಚಿಂತನೆ ಮಾಡ್ತೇವೆ ಅಂತ ಹೇಳಿದಾಗ ಸರ್ಕಾರ ಮುಂದೆ ನಿಂತು ಅದಕ್ಕೊಂದು ಅವಕಾಶ ಕೊಡ್ತದೆ. ಸರ್ಕಾರ ಕೊಟ್ಟಂಥ ಅವಕಾಶವನ್ನು ನಾವು ಕೊಟ್ಟಂಥ ಕಾರ್ಯಕಲಾಪದಲ್ಲಿ ಶಾಸಕ ಮಿತ್ರರು ಭಾಗವಹಿಸದಿದ್ದಲ್ಲಿ ಆವಾಗ ಅದು ಯಾವುದೂ ಕೂಡ ಮಹತ್ವ ಬರುವುದಿಲ್ಲ. ಅದಕ್ಕೆ ಮೋಟಿವೇಶನ್ ಏನಾದರೂ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀರಾ ನೀವು? ಅಲ್ಲ, ಮಲಗಿದ್ದವ್ರನ್ನ ಎಬ್ಬಿಸ್ಬೋದು, ಮಲಗಿದ್ದ ಆಕ್ಷನ್ ಮಾಡೋದು ನಾವೇನು ಮಾಡೋದಿಲ್ಲ. ಸರ್, ಈಗ ಸುವರ್ಣಸೌಧವನ್ನು ಕ್ರಿಯಾಶೀಲಗೊಳಿಸುವ ನಿಟ್ಟಿನಲ್ಲಿ ಬಹಳಷ್ಟು ಜನ ಮಾಜಿ ಸಭಾಪತಿಗಳು ಸಲಹೆಗಳನ್ನು ಕೊಟ್ಟಿದ್ದಾರೆ. ತಿಂಗಳಿಗೊಮ್ಮೆ ಇಲ್ಲಿ ಕ್ಯಾಬಿನೆಟ್ ಮಾಡಬೇಕು, ಸದನ ಸಮಿತಿಗಳ ಸಭೆಗಳನ್ನು ಮಾಡಬೇಕು ಅಂತೇಳಿ. ಅದ್ರ ಬಗ್ಗೆ ಏನಾದರೂ ನೀವು ಸರ್ಕಾರಕ್ಕೆ ಎಲ್ಲ ಉತ್ತರ ಕರ್ನಾಟಕದ ಶಾಸಕರು ಕೇಳಿಕೊಂಡಿದ್ದಾರೆ. ಸರ್ಕಾರ ಸೂಕ್ತ ತೀರ್ಮಾನ ತೆಗೊಳ್ತದೆ. ಈಗ ತಾವು ಹೇಳಿದ್ದೀರ, ಹೌದು, ನಮ್ಮ ಸಭಾಧ್ಯಕ್ಷ ಮುಖ ನನಗೆ ಅಧಿಕಾರ ಇರುವುದೇನೋ ಈ ಕಮಿಟಿ ಮೀಟಿಂಗ್ ಎಲ್ಲ ವಾರಕ್ಕೊಂದಲ್ಲಿ ಮಾಡಬೇಕಂತೇಳಿ, ಅದು ಒಂದು ಅಂಶ. ಅದರ ಇಂಪ್ಯಾಕ್ಟ್ ಏನಂತ ಹೇಳಿದರೆ ನಾನು ಅದಕ್ಕೆ ಸಪ್ರೇಟ್ ಒಂದು ಜಿಲ್ಲಾಧಿಕಾರಿಯಲ್ಲೇ ಇರಬೇಕಷ್ಟೇ. ಬರುವವರಿಗೆ ರೂಮ್ ಅರೇಂಜ್ಮೆಂಟ್, ಬರುವವರಿಗೆ ಹೋಟೆಲ್ ಅರೇಂಜ್ಮೆಂಟ್, ವ್ಯವಸ್ಥೆ, ಸೆಕ್ಯೂರಿಟಿ, ಇದನ್ನು ಸಪ್ರೇಟ್ ಇಲ್ಲಿ ಒಂದು ಇಡಬೇಕು. ಯಾಕೆ 15 ಕಮಿಟಿ ಇದೆ ನಮ್ಮ ಹತ್ರ. ವಾರಕ್ಕೆ ಒಂದು ಬಂದರೂ ಕೂಡ ತಿಂಗಳಿಗೆ ಬರುವಂಥದ್ದು. ಆದ ಕಾರಣ ಇದೆಲ್ಲ ಕೂಡ ಏನು ಒಂದಕ್ಕೊಂದು ರಿಯಾಕ್ಷನ್, ಇವತ್ತು ಕನೆಕ್ಷನ್ ಇರುವಂಥದ್ದು.
ಆಲೋಚನೆ ಮಾಡಿಕೊಂಡು ಮುಂದಿನ ದಿನ ಈಗ ನೋಡಿ ಈಗ ಒಂದು ಉತ್ತಮ ರೀತಿಯಿಂದ ಪ್ರಾರಂಭ ಆಗಿದೆ. ನಾನು ಈಗಾಗಲೇ ಹೇಳಿದಾಗೆ ಇದು ನಮ್ಮ ರಾಜ್ಯ ಮಾತ್ರ ಅಲ್ಲ, ಮಹಾರಾಷ್ಟ್ರದ ನಾಗ್ಪುರದಲ್ಲಿದೆ ಮತ್ತು ಇಲ್ಲಿದೆ, ನಿಮ್ಮ ಹಿಮಾಚಲ್ನ ಧರ್ಮಶಾಲದಲ್ಲಿದೆ. ಅಲ್ಲಿ ಕೂಡ ವರ್ಷಕ್ಕೆ ಒಮ್ಮೆ ಆಗುವಂಥದ್ದು. ಅಲ್ಲಿ ಏನು ಕಚೇರಿ ಇಲ್ಲಿ ಸ್ವಲ್ಪ ಮಟ್ಟಿನಾದರೂ ಆಕ್ಟಿವಿಟೀಸ್ ಇದೆ, ಅಲ್ಲಿ ಇಷ್ಟು ಕೂಡ ಆಕ್ಟಿವಿಟೀಸ್ ಇಲ್ಲ. ಆದರೆ ಇದು ಆಗಿ ಬಳಿ 10 ವರ್ಷ ಆದಷ್ಟೇ. ಮುಂದೆ ಹೋಗುವಾಗ ಒಂದಕ್ಕೊಂದು ಸೇರಿಕೊಂಡು ಒಂದೊಂದು ವ್ಯವಸ್ಥೆ ಆಗಿ ಖಂಡಿತವಾಗಿ ಅದು ಏನು ನೀವು ಕನಸು ಕಂಡಿದ್ದೀರಾ ಹೌದು. ಸೊ ಆ ನಿಟ್ಟಿನಲ್ಲಿ ದಿಸ್ ಬಿಲ್ಡಿಂಗ್ ಶುಡ್ ಬಿ ಯೂಸ್ಡ್ ಕ್ವೈಟ್ ಆಫನ್. ಎಸ್, ಅದರ್ವೈಸ್ ಅದಕ್ಕೆ ನಾನು ಫಸ್ಟ್ ಬಂದು ಆಗಾಗ ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕಷ್ಟೇ. ಅಲ್ಲ ಸರ್, ಎಲ್ಲಗಳು ಲಾಕ್ ಆಗಿದೆ. ಐ ಅಗ್ರಿ, ಬಟ್ within my limit I have to plan without any burden to anyone. ಇದನ್ನು ಪ್ರಯೋಜನ ಆಗಬೇಕು ಅಂದ್ರೆ ಈ ಒಂದು ನಾನಿಲ್ಲಿ ಆ ಕಾರ್ಯಕ್ಕೆ ಹಮ್ಮಿಕೊಳ್ಳುವ ಮೂಲಕ ಅದು ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ, ಬೆಳಗಾಂ ಜನತೆಗೆ ಪ್ರಯೋಜನ ಆಗಬೇಕು ಹೊರತು ಅದರಿಂದ ಕಿರುಕುಳ ಅಥವಾ ಅದರಿಂದ ತೊಂದರೆ ಆಗಬಾರ್ದು. ಅದು ನಾವು ಸಕಾರಾತ್ಮಕವಾದ ಜಾಯಿಂಟ್ ಸೆಷನ್ ನ ಬೆಂಗಳೂರು ಮಾಡಿ ಅಥವಾ ಬೆಳಗಾವಿ ಮಾಡುವಂತದ್ದು, ಮತ್ತೆ ವಿಂಟರ್ ಸೆಷನ್ ಇಲ್ಲಿ ಮಾಡುವಂತದ್ದು, ಅಥವಾ ಕ್ವಾರ್ಟರ್ಲಿ ಮಾಡಬಹುದು ಸರ್, 3 ಮಂತ್ ಆಲ್ಟರ್ನೇಟಿವ್ ಮಾಡಬಹುದು ಅಂತ ಪ್ರಪೋಸಲ್ ಮೊದಲಿಂದ ಇದೆ ಸರ್. ಅದು ನಮ್ಗೇನು ತೊಂದರೆ ಇಲ್ಲ. ಸರ್ಕಾರ ಎಲ್ಲ ಅಧಿವೇಶನ ಇಲ್ಲೇ ಮಾಡೋದು ಅಂತ ತೀರ್ಮಾನ ಮಾಡಿದ್ರು ಕೂಡ ನಾವಿಲ್ಲಿ ಅದನ್ನು ನಡೆಸ್ಕೊಂಡು ಹೋಗ್ತೇವೆ. ನನ್ನ ಕೆಲಸ ಏನಿದೆ, ಸರ್ಕಾರ ಕೊಡುವಂತ ಸದನದ ಮತ್ತು ಆ ಅಧಿವೇಶನದಲ್ಲಿ ಸಮರ್ಪಕವಾಗಿ ಸದನ ನಡೆಸುವುದು ನನ್ನ ಜವಾಬ್ದಾರಿ. ಯಾವುದು ಮೊನ್ನೆ ಮಾಜಿ ಸಭಾಪತಿಯವರು ಕೂಡ ಯಾವುದು ಇಲ್ಲ ನೋಡಿ, ಏನಿದ್ರು ಕೂಡ ನಿಮ್ಮ ಹತ್ರ ಚರ್ಚೆ ಮಾಡಿಕೊಂಡೇ ಸಾಕು, ನಾವು ಚರ್ಚೆ ಮಾಡ್ತೇವೆ. ಯಾವುದು ನೋಡಿ, ನನ್ನ ಜವಾಬ್ದಾರಿ ಏನಿದೆ, ನಮ್ಮೆಲ್ಲ ಹಿರಿಯ ಸಭಾಧ್ಯಕ್ಷರು, ಸಭಾಪತಿಗಳು ಅತ್ಯಂತ ಸಮರ್ಥವಾಗಿ ತನ್ನ ಕೆಲಸವನ್ನು ನಿರ್ವಹಿಸಿಕೊಂಡು ಈ ಒಂದು ಸ್ವರ್ಣಸದ ಗೌರವವನ್ನು ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ನನ್ನ ಜವಾಬ್ದಾರಿ ಏನು, ಅದು ಇನ್ನಷ್ಟು ಸ್ವಲ್ಪ ಮುಂದಕ್ಕೆ ತೆಕ್ಕೊಂಡು ಹೋಗುವುದನ್ನ ಜವಾಬ್ದಾರಿ. ನನ್ನ ಕಾರ್ಯವ್ಯಾಪ್ತಿ ನನಗೆ ಎಷ್ಟು ಮಾಡಲಿಕ್ಕೆ ಸಾಧ್ಯ ಇದೆ ಅಷ್ಟನ್ನು ಮಾಡಿಕೊಂಡು ಹೋಗ್ತೇನೆ. ಇನ್ನು ಮುಂದೆ ತೆಕ್ಕೊಂಡು ಹೋಗ್ತಾರೆ. ಸೊ ಏನೊಂದು ಕನಸಿದೆಯಲ್ಲ ಇದೆ, ಅದು ಇವತ್ತಲ್ಲ ನಾಳೆ ಈಡೇರ್ತದೆ ಎಂಬ ಒಂದು ಸಕಾರಾತ್ಮಕ ಚಿಂತನೆ ನಮ್ಮ ಹತ್ರ ಇರಬೇಕು. ಸರ್, ಪ್ರತಿಪಕ್ಷ ಸದನದಲ್ಲಿ ಧರಣಿ ಪ್ರತಿಭಟನೆ ಕಡಿಮೆ ಮಾಡೋದ್ರಿಂದ ಈ ಸದನ ಸರಾಗವಾಗಿ ನಡೆಸಿಕೊಡ್ಲಿಕ್ಕೆ ನಿಮಗೆ ಸಹಾಯ ಆಯ್ತಾ? ಹೌದು, ಖಂಡಿತ. ನಾನು ಪ್ರತಿಪಕ್ಷದ ನಾಯಕರಿಗೆ ಕೂಡ ಮತ್ತು ಎಲ್ಲ ಸದಸ್ಯರಿಗೆ ನನಗೆ ಎಲ್ಲ ರೀತಿಯ ಸಹಕಾರವನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ, ನಮ್ಗೆ ಕೊಟ್ಟಿದ್ದಾರೆ. ಎಲ್ಲಿ ಬೇಕು ಅಲ್ಲಿ ಪ್ರತಿಭಟನೆ ಆಗ್ತದೆ. ಅನಗತ್ಯವಾಗಿ ಚರ್ಚೆ ಅಥವಾ ಅನಗತ್ಯವಾಗಿ ಧರಣಿ ಅಂಥದ್ದು ಎಲ್ಲಿ ಕೂಡ ಇವತ್ತು ವಿಪಕ್ಷ ಬಿಜೆಪಿ ಅನಗತ್ಯವಾಗಿ ಪ್ರತಿಭಟನೆ ಮಾಡಲಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ ಸರ್? ನನಗೆ ಬಿಜೆಪಿ ಕಾಂಗ್ರೆಸ್ ಮಾಡಲಿಲ್ಲ ಅನ್ಸುತ್ತೆ ಸರ್, ವೀಕ್ ಅನ್ಸುತ್ತೆ ಸರ್? ಅಲ್ಲ, ನನ್ನಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತ ಏನೂ ಇಲ್ಲ. ನನಗೆಲ್ಲ ಶಾಸಕರ ಒಂದೇ, ಎಲ್ಲ ಶಾಸಕರು ನನಗೆ ಸಹಕಾರ ಇವತ್ತು ಕೊಟ್ಟಿರ್ತಾರೆ. ನನಗೆ ಒಂದು ಮೆಜಾರಿಟಿ ಟೀಮ್, ಇನ್ನೊಂದು ಮೈನಾರಿಟಿ ಟೀಮ್, ಈ 2 ಟೀಮಲ್ಲಿ ನಮ್ಮ ಮುಂದೆ ತುಂಬಾ ವೀಕ್ ಇತ್ತು ಈ ಬಾರಿ ಅನ್ಸುತ್ತಾ ಸರ್? ಇಲ್ಲ, ಬಲಿಷ್ಠವಾಗಿ ಅತ್ಯುತ್ತಮವಾಗಿ ಕೆಲಸವನ್ನು ಪ್ರತಿಪಕ್ಷ ನಿರ್ವಹಿಸಿದೆ. ಸ್ನೇಹಿತರಾದ ಜಮೀರ್ ಅಹಮದ್ ಖಾನ್ ಅವರಿಗೆ ಏನಾದ್ರು ಕರೆದು ಪರ್ಸನಲ್ ಆಗಿ ಹೇಳಿದ್ರ ಮತ್ತೆಲ್ಲ ಮಾತಾಡಬೇಡಿ ಮರೆ ಅಂತ ಇಲ್ಲ, ಅವರವರ ಒಂದು ಅಂಥ ದುರುದ್ದೇಶ ಯಾವುದು ಕೂಡ ಇಲ್ಲ ಅಂತ ಬಹಳ ಸ್ಪಷ್ಟ ಪಡಿಸಿದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ನಾವು ಕೂಡ ಕೆಲವೊಂದು ತಪ್ಪೆಲ್ಲರೂ ಕೂಡ ಆಗ್ತದೆ ವಿಚಾರವನ್ನು, ಅದನ್ನು ಅವರು ಆಗಲೇ ಸರಿಪಡಿಸಿದ್ದಾರೆ. ಅದನ್ನೆಲ್ಲ ಎಲ್ಲಿಗೆ ಬಿಟ್ಟು ಬಿಡಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಚಿಂಗಾಮ ಇಲ್ದಾಗ ಅದನ್ನು ಎಲ್ದುಕೊಂಡು ಹೋಗೋದು ಅಂತ ಮಾಡ್ತೇವೆ. ಹೌದು, ಎಲ್ಲಿ ಯಾವೆಲ್ಲ ಬಿಲ್ಗಳು ಚರ್ಚೆ ಆಗಬೇಕೋ ಆ ಎಲ್ಲ ಬಿಲ್ಗಳು ಚರ್ಚೆ ಆಗಿದೆ. ಕೆಲವೊಂದು ಬಿಲ್ಗಳಿಗೆ ಅದನ್ನು ಪ್ರೆಸೆಂಟ್ ಮಾಡುವಾಗಲೇ ಇದು ಸರಿ ಇದೆ ಅಂತ ಹೇಳಿದಾಗ ಸುಮ್ಮನೆ ಚರ್ಚೆ ಮಾಡಬೇಕಂತಲೇ ಪ್ರತಿಪಕ್ಷದವರು ಮಾಡಲಿಲ್ಲ, ಅಗತ್ಯವೂ ಕೂಡ ಇಲ್ಲ. ಎಲ್ಲಿಗೂ ಸಭಾಪತಿಯಾಗ ಮಾಡಿದ ಎಲ್ಲಿಯೂ ಕೂಡ ಬಿಲ್ ಆಗಲಿಲ್ಲ. ಕೆಲವೊಂದು ಬಿಲ್ಗಳು ಅವರು ಬಹುಶಃ ಅವತ್ತು ಅಲ್ಲಿ ಪ್ರತಿಪಕ್ಷದ ನಾಯಕರು ಇರಲಿಲ್ಲ, ಅವತ್ತು ಮಹತ್ವದಲ್ಲಂತ ಬಿಲ್ಲನ್ನು ನಾವು ಪಾಸ್ ಮಾಡಿ ಅಡ್ವೊಕೇಟ್ ಪ್ರೊಟೆಕ್ಷನ್ ಬಿಲ್, ಬೇರೆ ಮಹತ್ವದ ಬಿಲ್ಲನ್ನು ಅಲ್ಲಿ ಪೆಂಡಿಂಗ್ ಇಟ್ಟು ಮರುದಿವಸ ಪ್ರತಿಪಕ್ಷ ನಾಯಕರ ಮುಖಂಡು ಬಂದ ನಂತರ ಬಿಲ್ಲನ್ನು ತಗೊಂಡಿದ್ದು.
ಹೌದು ಹೈಯೆಸ್ಟ್ ನನ್ನ ದಾಖಲೆ ಅಂತಲೇ ಹೈಯೆಸ್ಟ್ ಆಗಿದೆ ಅಷ್ಟೇ ಪಾರ್ಟಿಸಿಪೇಟ್. ಅದು ಮೊನ್ನೆ 60 ಮತ್ತೆ ಭಾಳಷ್ಟು ಜನ ಆಗಿದೆ, ಅದನ್ನು ಇವತ್ತು ನೋಡ್ತೇನೆ, ತುಂಬ ಆಗಿದೆ. ಸರ್ ಬರುವ ಅಧಿವೇಶನದಲ್ಲಿ ಅವಾಗ ನೋಡ್ಕೊಂಡು ಹೋಗಿ ಸರ್ ಗಿಡಗಳನ್ನ ಇಲ್ಲಾಂದ್ರೆ ಪ್ರೊಟೆಕ್ಷನ್ ಮಾಡಲ್ಲ ಅದನ್ನ. ಯಾವುದು ಗಿಡಗಳು ನೆಟ್ಟ ಗಿಡಗಳನ್ನ ಪ್ರೊಟೆಕ್ಷನ್ ನಾನು ನಿಮ್ಗೊಂದು ಚಾನ್ಸ್ ಕೊಡ್ತೇನೆ, ನೀವೇನೊಂದು ಗಿಡ ನಡೋದಾದ್ರೆ ನಿಮ್ಮ ಹೆಸರು ಒಂದು ಗಿಡ ಮಾಡಿಸ್ತೇನೆ. ಸರ್ ನೀವು ಕರೆ ನೀಡಿದ್ದು ಬರ್ಬೋದು ಸರ್ ಜೊತೆಗೆ. ಬರುವ ಅಧಿವೇಶನದಲ್ಲಿ ಶಾಲಾ ಮಕ್ಕಳು ಚಿಕ್ಕ ಮಕ್ಕಳು ಬರ್ತಾರೆ ಸರ್, ಅವ್ರಿಗೆ ಏನಾದ್ರು ಅಲ್ಪೋಪ ಆಹಾರದ ಏನಾದ್ರು ಯೋಚನೆ ಇದು ಕೊಟ್ಟಿದ್ದೇವೆ, ಈ ಸಲ ಕೊಟ್ಟಿದ್ದಲ್ಲ, ಜ್ಯೂಸ್ ಕೊಟ್ಟಿದ್ದೇವೆ ಅವ್ರಿಗೆ ಇದು ಪಾಪ ಯಾವುದು ಪಲ್ಪ್ ಗ್ರೇಪ್ಸ್ ಅಂತ ಅದರ ಜ್ಯೂಸ್ ಕೊಟ್ಟಿದ್ದೇವೆ. ಈ ಸಲ ನಾವು ಕೊಟ್ಟಿದ್ದೇವೆ 5ಕ್ಕೆ ಸುಮಾರು ಮತ್ತೇನೊಂದು ಸುಮಾರು 27,000 ವಿದ್ಯಾರ್ಥಿಗಳು ಬಂದಿದ್ದಾರೆ. 27,000 ಸ್ಟೂಡೆಂಟ್ಸ್ ಮತ್ತು 14,000 ಪಬ್ಲಿಕ್. ಇವತ್ತು ಇದು ದಿನದ ಲೆಕ್ಕ 22,093 ವಿದ್ಯಾರ್ಥಿಗಳು ಮತ್ತು ಶಾಲಾ ಶಿಕ್ಷಕರು ಒಟ್ಟಾರೆ ಸೇರಿ ಇವತ್ತು ಬಂದು ಇದನ್ನು ವೀಕ್ಷಣೆ ಮಾಡಿದ್ದಾರೆ. ಸುಮಾರು 14,500 ಚಿಲ್ಲರೆ ಸಾರ್ವಜನಿಕರು ಬಂದು ಗ್ಯಾಲರಿ ಕೂತ್ಕೊಂಡು ಇವತ್ತು ವೀಕ್ಷಣೆ ಮಾಡಿದ್ದಾರೆ. ಲಾಸ್ಟ್ 2 ಡೇಸ್ ಸಾರ್ವಜನಿಕರಿಗೆ ಮಾಧ್ಯಮದವರು ಸೇರಿ ಎಲ್ಲರೂ ಕಿರಿಕಿರಿ ಮಾಡಿಬಿಡೋದು ಪೊಲೀಸ್ ಅಧಿಕಾರಿ. ನೋಡಿ, ಕೆಲವೊಂದು ಸಮಸ್ಯೆ ಆದಾಗ ನಿಮ್ಗೆ ಗೊತ್ತಿದೆ, ಆ ಒಂದು ಸಂದೇಹ ಯಾಕಂತ ಹೇಳಿದ್ರೆ ಅಲ್ಲಿ ಆದವರು ಬೇರೆ ಎಲ್ಲಿ ಎಲ್ಲ ಪ್ಲಾನ್ ಮಾಡಿದ್ರೆ ಯಾರು ಕೂಡ ಗೊತ್ತಿರೋದಿಲ್ಲ. ಅದು ಒಬ್ಬ ಒಂದೇ ಟೀಮ್ ಅಂತ ಬೇರೆ ಬೇರೆ ಟೀಮ್ ಇಟ್ಟಿದ್ದಾರೆ, ನಮ್ಗೆ ಗೊತ್ತಿರೋದಿಲ್ಲ. ಸೊ ಆ ಒಂದು ಜವಾಬ್ದಾರಿ ಅದು ಪೊಲೀಸ್ ಇಲಾಖೆಯ ಜವಾಬ್ದಾರಿ. ಅದು ದೊಡ್ಡ ಮಟ್ಟ ಸಣ್ಣ ತೊಂದರೆ ಆಗಿದೆ, ಅದು ದೊಡ್ಡ ಮಟ್ಟದ ಕಿರುಕುಳ ಅವ್ರು ಯಾರಿಗೂ ಕೂಡ ಮಾಡ್ಲಿಲ್ಲ. ಬಂದ್ಬಿಟ್ಟು ಬಾಯ್ ಬಿಡ್ಕೊಂಡು ಪ್ರತಿಭಟನೆ ಮಾಡೋದು, ಆಮೇಲೆ ನಿಮ್ಗೆ ಅವೇರ್ ಆಗಿ ಮೆಸೇಜ್ ಬಂದ್ಮೇಲೆ ಅವ್ರು ಬಿಟ್ಟಿದ್ದೀವಿ ಅಂದ್ರೆ ನೀವು ಪಬ್ಲಿಕ್ ಆಹ್ವಾನ ಮಾಡಿದ್ರೆ ಸರಿ. ಈಗ ಸಡನ್ ಆಗಿ ಯಾರಿಗೂ ಗೊತ್ತ, ಅಲ್ಲಿ ಮೇಲಿನ ಕೆಳಗೆ ಹಾರ್ತಾನೆ, ಇಲ್ಲಿ ಇದೆ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲಲ್ಲ. ಆದಾಗ ಸರ್ ನಾವು ಹೆಚ್ಚಿಕೊಳ್ತಾರೆ, ಏನಾಗ್ತದೆ ನೆಕ್ಸ್ಟ್ ರಿಯಾಕ್ಷನ್ ಏನಾಗ್ತದೆ ಗೊತ್ತಿರೋದು, ಎಲ್ಲಿ ಏನೇನು ಪ್ಲಾನ್ ಮಾಡಿದ್ರು ಅಂತ ಹೇಳಿಕೊಂಡು ಅದಕ್ಕೆ ಮುಂಚಾಗ್ತಕ್ರಮವಾಗಿ ಅವರವರ ಡ್ಯೂಟಿಯನ್ನು ಮಾಡಿದ್ದಾರೆ. ಅವ್ರಿಗೆಲ್ಲ ರೀತಿಯ ಸಹಕಾರವು ಏನು ಪರ್ಮನೆಂಟ್ ಅಲ್ಲಲ್ಲ, ಇದು 1-2 ದಿವಸ ಅವರು ಆ ಒಂದು ಮುಂಜಾಗ್ರತಾ ವಹಿಸಿ. ಸೆಕ್ಯೂರಿಟಿ ಬಗ್ಗೆ ನಿಮ್ಗೆ ನಂಬಿಕೆ ಇಲ್ಲ ಅಂತ ನಿಮ್ಮ ಅಧಿಕಾರಿಗಳು ನಂಬಿಕೆ ಇಲ್ಲ ಅಂತ ಆಗುತ್ತೆ. ಈಗಿರೋ ಸೆಕ್ಯೂರಿಟಿ ಬಗ್ಗೆ ಯಾರಿಗೂ ಹೋಗಿಲ್ಲ ಅಂದ್ರೆ ಬೇರೆ ಇನ್ಸಿಡೆಂಟ್ ಆದ ತಕ್ಷಣ ಅಲರ್ಟ್ ಆಗ್ತಾರೆ. ಅಲ್ಲಿ ತನಕ ಅಲ್ಲಲ್ಲ, ಇಲ್ಲಿ ಅವರು ಎಲ್ಲ ನಮ್ಮ ಎಲ್ಲ ಮಾರ್ಷಲ್ ಇರಲಿ, ಪೊಲೀಸ್ ಇಲಾಖೆ ಇರಲಿ, ಕಮಿಷನರ್ SP ಎಲ್ಲ ಪೊಲೀಸ್ನವ್ರು ಪಾಪ ಎಲ್ಲಕ್ಕಿಂತ ಜಾಸ್ತಿ ಬಿಸಿಲಲ್ಲಿ ಮತ್ತು ರಸ್ತೆಯಲ್ಲಿ ನಿಂತು ಈ ಅಧಿವೇಶನವನ್ನು ಸಮರ್ಪಕವಾಗಿ ನಿರ್ವಹಿಸಲು ತನ್ನ ಕೆಲಸ ಮಾಡಿದಂತ ಅದು ಪೊಲೀಸ್ ಇಲಾಖೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವೆಲ್ಲ ಒಳಗಡೆ ಇರ್ಬೋದು, ಅದಕ್ಕಾಗಿ ಅವ್ರು ಪಾಪ ನಿಂತು ಗೇಟಲ್ಲಿ ನಿಂತವ್ರು ಸಂಜೆ ತನಕ ನಿಂತೇ ಇರ್ತಾರೆ, ಕೂತ್ಕೊಳ್ಳಿ ಕೂಡ ಅವರಿಗೆ ಆಗದ ಪರಿಸ್ಥಿತಿ. ಕೆಲವು ರಸ್ತೆಯಲ್ಲಿ ಬಿಸಿಲಲ್ಲಿ ನಿಂತವ್ರು ಬಿಸಿಲಲ್ಲೇ ರಸ್ತೆ ಫಂಕ್ಷನ್ ಮುಗಿಯೋ ತನಕ ಕೂಡ ಅಲ್ಲೇ ಇವತ್ತು ಇರ್ತಾರೆ. ರಾತ್ರಿ 10 ಗಂಟೆಗೆ ಹೋದ್ರೆ ಬೆಳಿಗ್ಗೆ 7 ಗಂಟೆಗೆ ನಾವು ಬರ್ತೇವೆ ಅಂತ ಎಲ್ಲರೂ ಬಂದು ಅವರೆಲ್ಲ ಶ್ರಮವನ್ನು ನಾವು ಇವತ್ತು ಅಪ್ರಿಷಿಯೇಟ್ ಮಾಡ್ತೇವೆ, ಹಾಗೂ ಕೃತಜ್ಞರಾಗಿದ್ದೇವೆ. ಇಂಥ ಸಂದರ್ಭ ಆದಾಗ ಕೆಲವೊಂದು ಸಂದರ್ಭ ಈ ರೀತಿ ಆಗ್ತದೆ, ಆಗ ನಾವೆಲ್ಲ ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರಿಗೆಲ್ಲ ಸಹಕಾರ ಕೊಡಬೇಕು. ಸರ್ ಲಾಸ್ಟ್ ಟೈಮ್ ಭದ್ರಾ ತಾಲೂಕು ಆದಾಗ ನಾವು ಒಬ್ಬರನ್ನ ಅರೆಸ್ಟ್ ಮಾಡಿದ್ರಲ್ಲ ಬೆಂಗಳೂರಲ್ಲಿ, ಅದು ಏನಾಯ್ತು ಸರ್? ಇಲ್ಲ, ಪೊಲೀಸ್ ಇಲಾಖೆ ನೋಡಿ ಕಮಿಷನರ್ ಆಫೀಸ್ ಕೊಟ್ಟಿದ್ದೆ, ಅವ್ರು ನೋಡ್ಕೊಳ್ತಾರೆ ಸರ್. ನಮ್ದು ಏನು ಒಳಗಿದ ವಿಚಾರ ಮಾತ್ರ ಅವ್ರು ಕೊಟ್ಟ ನಂತರ ಇಲಾಖೆ ನೋಡ್ಕೊಂಡು ವಿಚಾರ ಅನ್ಕೊಂಡು. ಇಲ್ಲ, ಉತ್ತರ ಕನ್ನಡ ಜನತೆ ಇವತ್ತು ಬಹಳ ಸಂತೋಷದಿದ್ದಾರೆ. ಮತ್ತು ಏನದು ಇನ್ನೊಂದು ಕಪ್ಪು ಏನೋ ಯಾವ ಹೇಳ್ತಾರೆ ಪ್ರಯೋಜನ ಎಲ್ಲ ಪ್ರಯೋಜನ ಆಗೋ ರೀತಿ ಕೆಲಸ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಸುರಕ್ಷಿತವಾಗಿ ನಿಮ್ಮ ಮನೆಗೆ ಊರಿಗೆ ತೆರಳಿ ಅಂತ ಹೇಳಿ ಬೆಂಗಳೂರಲ್ಲಿ ನಿಮ್ಮನ್ನು ಭೇಟಿಯಾಗುವ. ತಾಜಾ ಸುದ್ದಿಗಾಗಿ AJ News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.